ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ನಮ್ಮ ನಮಃ ಹರಿ ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಎಡಗೈಯನ್ನು ಬಲಗೈಗೆ ಟಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಇಂಟರ್ಲಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕೈಗಳು ಮೇಲ್ಗಡೆ ಹೋಗಲಿ, ಕತ್ತು ಮೇಲ್ಗಡೆ ಹೋಗಲಿ. ಯಾರಿಗೆ ಟಚ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಅವರು ಮಾಡಿ. ಟಚ್ ಮಾಡೋಕ್ಕಾಗದೇ ಇರೋರು ಪರವಾಗಿಲ್ಲ. ಈಗ ದೀರ್ಘವಾದಂಥ ಉಸಿರನ್ನು ತೆಗೆದುಕೊಳ್ಳಿ. ಮತ್ತೆ ನಿಧಾನವಾಗಿ ಬಿಡಿ. ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರುಗಳು ನಮ್ಮನ್ನು ಆಗಲಿ ಇವತ್ತಿಗೆ 16 ದಿನಗಳು ಕಳೆಯಿತು. ಅವರಿಗೋಸ್ಕರ ಒಂದು ಮೌನಾಚರಣೆ, 1 ನಿಮಿಷದ ಒಂದು ಮೌನಾಚರಣೆ ಮಾಡೋಣ. 1 ನಿಮಿಷ ಕಾಲ. ಆಲ್ಮೋಸ್ಟ್ ಅಲ್ಲ, ಅದರಲ್ಲೂ ಸ್ಪೆಷಲಿ ಹೆಂಗಸರುಗಳಿಗಂತೂ ಗೊತ್ತೇ ಇದೆ. ಬಹಳ ಹಿಂದಿನಿಂದ ಇವರು ಧಾರಾವಾಹಿ ಮತ್ತು ಜನಪ್ರಿಯ ಧಾರಾವಾಹಿ, ಅದ್ರ ಜೊತೆಗೆ ಬರಹಗಾರ್ತಿ ಕೂಡ ಅಷ್ಟೇ ಅಲ್ಲ, ಬರೀ ಧಾರಾವಾಹಿನಲ್ಲಿ ಮಾಡ್ತಾ ಇರೋದಲ್ಲ, ಜೊತೆಗೆ ಬರಹಗಾರ್ತಿನೂ ಅಷ್ಟೇ. ಸೊಗಸಾಗಿ ಹಾಡಿದಂಥದ್ದನ್ನು ನೀವಂತ ಎಲ್ಲರೂ ಕೇಳಿದ್ದೀರಾ, ಖುಷಿ ಪಟ್ಟಿದ್ದೀರಾ. ಇವರು ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಸಕ್ರಿಯವಾಗಿ ಪ್ರಸಿದ್ಧ ಭಾರತೀಯ ನಟಿಯಾಗಿದ್ದಾರೆ. ಜೊತೆಗೆ ಬರಹಗಾರ್ತಿ, ಚಲನಚಿತ್ರ ನಿರ್ದೇಶಕಿ ಕೂಡ. ಇವರು ಜನಪ್ರಿಯ ಧಾರಾವಾಹಿಯಾದಂಥ ಪುಟ್ಟಗೌರಿ, ಕನ್ನಡತಿ ಅಂತೂ ಭಾಳ ಜನ ತುಂಬ, ನಾನಂತೂ ಮಿಸ್ ಮಾಡದೆ ನೋಡಿದ್ದೀನಿ. ಕನ್ನಡತಿ ಭಾಳ ನೋಡಿದ್ದೀನಿ. ಎಲ್ಲರೂ ನಾನಂತೂ ಅದನ್ನು ತುಂಬ ಮಿಸ್ ಮಾಡದೆ ನೋಡ್ತಾ ಇದ್ದೆ. ಅದರ ಜೊತೆಗೆ ಇವರು ಕತೆ ಡಬ್ಬಿ ಮತ್ತು ಸೇಫ್ ರೈಟ್ ಅಂತ ಹೇಳೋ ಪ್ರಸಿದ್ಧಿಯಾಗಿದೆ ಇವರ ಬರವಣಿಗೆ ಅದೊಂದು. ಅದರ ಜೊತೆಗೆ ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಿರ್ದೇಶಕಿಯಾಗಿ ಚಲನಚಿತ್ರವನ್ನು ಮಾಡ್ತಾ ಇದ್ದಾರೆ, ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರಿಗೆ ನಮ್ಮ ಎಲ್ಲ ಯೋಗ ವಿದ್ಯಾರ್ಥಿಗಳಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ರವಿಯವರು ನಮಗೆಲ್ಲ ಗುರುಗಳಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸುಬ್ರಹ್ಮಣ್ಯ ರೆಡ್ಡಿ ಅವರ ಅಂದರೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರ
ಬದಲಿಗೆ ರವೀಂದ್ರ ಶಣೆ ಅದ್ರ ಜೊತೆಗೆ ಪ್ರದೀಪ್ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇಬ್ರು ನಮಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಸಾರ್ ಹೇಳ್ಕೊಡ್ತಿದ್ದ ಅಡಿಪಾಯನ ನಾವು ಹಾಳು ಮಾಡಬಾರ್ದು, ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ವಿ. ಒಬ್ಬರೆಲ್ಲ ಒಬ್ರು ನಾವು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ವಿ. ಅಂದರೆ ಬಿಡದೆ ಡೈಲಿ ಮಾಡ್ತಾ ಇದ್ವಿ. ಪ್ರತಿದಿನನೂ 7 ಗಂಟೆಯಿಂದ 8:15ವರೆಗೂ ನಾವು ಅದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಯೋಗ. ಸೊ ಎಲ್ಲರಿಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಬಾಸಿಗ ನಿವನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಬಾಸಿಗ ನಿವನಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಕೇಶವದಾಸ ಕಣೆ ಅಮ್ಮಯ್ಯ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. 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 ಯೋಗದ ಬಗ್ಗೆ ಅಂತಂದ್ರು, ಯೋಗದ ಬಗ್ಗೆ ನೀವೆಲ್ಲ ತಿಳ್ಕೊಂಡೇ ಇರೋರು. ಯೋಗದ ಬಗ್ಗೆನೇ ಮತ್ತೆ ನಾನು ಮಾತಾಡೋದು ಅಷ್ಟು ಸೂಕ್ತವಲ್ವೇನೋ, ತಿರ್ಗಾ ಅದನ್ನೇ ಹೇಳಿದ ಹಾಗೆ ಆಗ್ತದೆ. ಅದನ್ನು ಸೇರಿಸ್ಕೊಂಡು ಒಂದಷ್ಟು ಮಾತಾಡೋಣ. ನನಗೆ ಗೊತ್ತು ಹೆಚ್ಚು ಹೊತ್ತು ತಗೊಳ್ಬಾರ್ದು ಅಂತ, ಒಂದು 10 ನಿಮಿಷದೊಳಗೆ ಮಾತಾಡ್ತೇನೆ. ನನ್ನ ಜೊತೆಗೆ ಸಹತಿಥಿಗಳಾಗಿ ನಾಗರಾಜ್ರವರು ಮತ್ತು ರಂಜಿನಿಯವರು ಕೂಡ ಇಲ್ಲಿದ್ದಾರೆ. ಈ ಯೋಗ ಅನ್ನೋದನ್ನು ನೀವು ದೈಹಿಕವಾದ ಒಂದು ಕೆಲಸಕ್ಕೆ ಹೇಗೆ ಇದು ನಾವು ಬಳಸ್ಕೋತೀವೋ ಹಾಗೆ ಯೋಗ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆ ಅಂತ ಕೂಡ ನಿಮಗೆ ಗೊತ್ತು. ಯೋಗ ಅಂತ ಕರಿತೀವಿ, ಒಂದು ಸೌಭಾಗ್ಯ ಅನ್ನೋ ರೀತಿಯಲ್ಲಿ. ಅಂದರೆ ನಾವು ನೀವು ಭೇಟಿಯಾದದ್ದೇ ಒಂದು ಯೋಗ ಅನ್ನೋ ಅರ್ಥದಲ್ಲಿ ಕೂಡ ನಾವು ತಗೊಳ್ತೀವಿ ಅದನ್ನ. ಮೂಲತಃ ಯೋಗ ಭಾರತದ್ದೇ, ನಮ್ಮ ಪರಂಪರೆಯದ್ದೇ ಆದರೂ ಕೂಡ ಇವತ್ತು ಅದು ವಿಶ್ವಮಾನ್ಯತೆ ಪಡೆದಿದೆ. ಇವತ್ತು 12ನೇ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಾವೇನು ಮಾಡ್ತಾ ಇದ್ದೀವಿ, ಅದು ಈಗ ಇತ್ತೀಚೆಗಷ್ಟೇ ರೂಢಿಗೆ ಬಂದಿರೋದು. ಹಲವಾರು ಕಡೆ ಈ ಕಾರ್ಯಕ್ರಮ ನಡೀತಿದೆ. ಪಕ್ಕದಲ್ಲೇ ಕೂಡ ಇದು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಕೂಡ ಹೇಳಿದ್ರು. ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ, ದೇಶಾದ್ಯಂತ ಅಲ್ಲ, ಈಗ ವಿಶ್ವಾದ್ಯಂತ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಇದಕ್ಕೊಂದು ದೊಡ್ಡ ಮಾನ್ಯತೆ ಸಿಕ್ಕಿರೋದು ಕೂಡ ನಮ್ಮ ಭಾರತಕ್ಕೆ ಒಂದು ಹೆಮ್ಮೆ ಅಂತ ನಾವು ಭಾವಿಸಬಹುದು. ಮತ್ತು ಇಂತಹ ಅನೇಕ ವಿಷಯಗಳಿದೆ. ಅಧ್ಯಾತ್ಮ ನಮ್ಮ ಬಹಳ ಮೂಲ, ಭಾರತದ ಮೂಲವೇ ಅಧ್ಯಾತ್ಮ. ಪಾಶ್ಚಾತ್ಯರೆಲ್ಲ ಹೊರಗೆ ಯೋಚನೆ ಮಾಡಿದ್ರೆ ನಾವು ಒಳಗೆ ಯೋಚನೆ ಮಾಡುವಂಥವ್ರು, ನಾವು ಅಂತರಂಗದವರು, ಅವರೆಲ್ಲ ಬಹಿರಂಗದವರು. ಹಾಗಾಗಿ ವಿಜ್ಞಾನ ಬಹಳ ಬೇಗ ಅಲ್ಲಿ ಮುಂದೆ ಬಂದದ್ದನ್ನು ಗಮನಿಸ್ತೀವಿ. ಹೊಸ ಆವಿಷ್ಕಾರಗಳು, ವಿಜ್ಞಾನ ಬಂದಿದ್ದಕ್ಕೆ ಗಮನಿಸ್ತೀವಿ. ಆದರೆ ಮನುಷ್ಯನ ಒಳ ಆಂತರಿಕ ಬೆಳವಣಿಗೆಗೆ ಭಾರತವೇ ಮೂಲ ಅನ್ನೋದು ಕೂಡ ನಾವು ಕಂಡುಕೊಂಡಿದ್ದೀವಿ. ಅಂತಹ ಈ ಯೋಗ
ಅದು ಹೇಗೆ ಬಂತು ಎಲ್ಲ ಈ ಯೋಗದ ಮೇಷ್ಟ್ರುಗಳೇ ಇದ್ದಾರೆ, ಯೂನಿವರ್ಸಿಟಿ ಮಾಡಿದವರು, ಯೋಗವನ್ನು ಬೋಧಿಸಿದವರೇ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ ನಿಮಗೆ ಅದು ಕೂಡಿಸು ಅನ್ನುವಂಥ ಅರ್ಥ ಕೊಡುವಂಥದ್ದು ಯುಜ್ ಧಾತುವಿನಿಂದ ಬಂದಿದೆ ಅಂತ ಹೇಳೋದು ಅದೆಲ್ಲ ಗೊತ್ತಿದೆ ನಿಮಗೆ. ಏನನ್ನು ಕೂಡಿಸ್ಬೇಕು ಹಾಗಾದರೆ ನಾವು ಅನ್ನೋದು ಬಂದಾಗ ಅದು ಒಂದು ಶರೀರ ಅಂದರೆ ದೇಹ, ಇನ್ನೊಂದು ಮನಸ್ಸು ಮತ್ತು ಬುದ್ಧಿ, ಇದು ಮೂರನ್ನ ನಾವು ಕೂಡಿಸಿ ಮಾಡುವಂಥ ಒಂದು ಕ್ರಿಯೆ ಈ ಯೋಗ ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಈ ಮೂರರಲ್ಲಿ ಯಾವುದು ಒಂದು ಸರಿ ಇಲ್ಲದೆ ಇದ್ದರೂ ಕೂಡ ನೀವು ಯೋಗವನ್ನು ಪೂರ್ಣವಾಗಿ ಮಾಡೋದು ಕಷ್ಟ ಆಗ್ತದೆ. ಶರೀರದ ಇದ್ದರೆ ಕೂಡ ನೀವು ಕೆಲವು ಯೋಗಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಭಾಗವಹಿಸೋದಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸು ಹೊಂದದೇ ಇದ್ದರೆ ಯೋಗ ಮಾಡೋದಕ್ಕೆ ಕಷ್ಟ, ಮನಸ್ಸು ಬರದೇ ಹೋದರೆ. ಇನ್ನು ಬುದ್ಧಿ ಸರಿಗೆ ಇರಲೇಬೇಕು, ಬುದ್ಧಿ ಸರಿಗೆ ಇರದಿದ್ರೂ ಕೂಡ ಯೋಗ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಮೂರನ್ನೂ ಕೂಡ ಕೂಡಿಸಿ ಮಾಡುವಂಥ ಈ ಕ್ರಿಯೆ ಏನಿದೆ, ಯೋಗದ ಕ್ರಿಯೆ, ಅದಕ್ಕೆ ನೀವೆಲ್ಲ ತೊಡಕೊಂಡಿದ್ದೀರಿ. ಅವರೇ ಹೇಳಿದ್ರು ಸಿಂಪ್ಲಿಫೈಡ್ ಯೋಗ ಅಂತ ಹೇಳಿದ್ರು. ಅದನ್ನ ಸ್ವಲ್ಪ ಸರಳೀಕರಗೊಳಿಸಿ ಇಲ್ಲಿ ವ್ಯಾಯಾಮ ಅಂತ ಪಕ್ಕದಲ್ಲಿ ಏನಿದೆ, ಕೆಲವು ಅಂಶ ವ್ಯಾಯಾಮದ ಅಂಶಗಳು, ಎಕ್ಸಸೈಸ್ ಅನ್ನೋದು ಅಲ್ಲಿಂದ ಬಂದಿದ್ದು ನಮಗೆ, ಅದನ್ನು ಸೇರಿಸ್ಕೊಂಡಿದ್ದೀರಾ. ಎಕ್ಸಸೈಸ್ ಮತ್ತು ಯೋಗ ಎರಡರ ಅಂಶವನ್ನು ಕೂಡಿಸಿಕೊಂಡು ಮಾಡ್ತಾ ಇರುವಂಥ ಒಂದು ಸಿಂಪ್ಲಿಫೈಡ್ ಯೋಗವನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ. ಸಂತೋಷ. ಇದು ಇಲ್ಲಿ ಮಾತ್ರ ಅಲ್ಲ, ಬಹಳಷ್ಟು ಕಡೆ ಎಲ್ಲ ಊರುಗಳಲ್ಲಿ ಎಲ್ಲ ಕಡೆ ಕೂಡ ಇದು ನಡೀತಿದೆ. ಇವತ್ತಿನ ಅವಶ್ಯಕತೆ ಕೂಡ ಆಗಿದೆ. ಇದು ವಾಸ್ತವವಾಗಿ ಯೋಗ ಅನ್ನೋದು ನಮ್ಮ ಜೀವನ ರೀತಿಯೇ ಆಗಬೇಕು, ಅದೊಂದು ಸಪರೇಟ್ ಎಕ್ಸಸೈಸ್ ಅಲ್ಲ, ನಮ್ಮ ಜೀವನ ರೀತಿಯೇ ಯೋಗ ಆಗಬೇಕು ನಿಜವಾಗಿ ಹೇಳಬೇಕು ಅಂತಂದರೆ. ಆದರೆ ಇವತ್ತಿನ ನಮ್ಮ ಜೀವನ ಶೈಲಿನೇ ಬೇರೆ ಆಗಿರೋದ್ರಿಂದ ನಾವು ಹೆಚ್ಚಾಗಿ ಭಾಳಷ್ಟು ಜನ ಅದು ಈ ಸಿಟಿಗಳಲ್ಲಿ ಕೂತೇ ಕೆಲಸ ಮಾಡೋರಾದ್ದರಿಂದ, ಹೆಚ್ಚು ಓಡಾಡದೇ ಇರೋರಾದ್ದರಿಂದ ನಮಗೆ ದೈಹಿಕವಾದ ಕೆಲವು ವ್ಯಾಯಾಮಗಳ ಅವಶ್ಯಕತೆ ಇದೆ ಅನ್ನೋ ದೃಷ್ಟಿಯಿಂದ ಇಂಥದ್ದನ್ನೆಲ್ಲ ನಾವು ರೂಢಿಸ್ಕೊಳ್ತಾ ಬಂದಿದ್ದೇವೆ. ಇದು ಮನುಷ್ಯ ಕಾಲಘಟ್ಟದಲ್ಲಿ ಅನೇಕ ಅವನ ವ್ಯವಸ್ಥೆಗಳನ್ನು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಹೇಗೆ ಮಾಡ್ಕೊಂಡಿದ್ದಾನೋ ಆ ರೀತಿಯಲ್ಲಿ ಈ ವ್ಯವಸ್ಥೆ ಕೂಡ ಬಂದಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಇನ್ನು ಬರೀ ಶರೀರಕ್ಕೆ ಮಾತ್ರನಾ ಯೋಗ ಅಂತಂದರೆ ಖಂಡಿತ ಅಲ್ಲ, ಅದು ಬಹಳ ಮೂಲವಾಗಿ ಮನಸ್ಸಿಗೆ ಕೂಡ ಅದು ಯೋಗ ಅನ್ನುವಂಥದ್ದು. ಶರೀರದ ಜೊತೆಗೆ ಅದು ಕಣ್ಣಿಗೆ ಕಾಣಿಸುವಂಥದ್ದು ಅದು ಇದ್ದೇ ಇರುತ್ತೆ. ಆದರೆ ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಏನು ಹೇಳ್ತೀವಿ, ಅದು ಕೂಡ ಯೋಗದ ಒಂದು ಭಾಗವೇ. ಯೋಗದಲ್ಲಿ ಅನೇಕ ನಾವು ಬಹಳ ಸಣ್ಣದಾಗಿ ಯೋಗವನ್ನು ಅರ್ಥ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಬಹಳ ವಿಸ್ತಾರವಾದ ಒಂದು ಕಲ್ಪನೆಯಲ್ಲಿ ಯೋಗವನ್ನು ನೋಡಿದ್ರೆ ತುಂಬ ವಿಶಾಲವಾದ್ದು ಯೋಗ ಅನ್ನೋದು. ಅದನ್ನು ಬೇರೆ ಬೇರೆ ಅರ್ಥಗಳಲ್ಲಿ ಕೂಡ ನಾವು ಅದನ್ನ ಜೀವನದಲ್ಲಿ ಬಳಸ್ಕೊಳ್ತಾನೆ ಇರ್ತೀವಿ. ಯೋಗದ ಜೊತೆಗೆ ಇನ್ನೊಂದು ಪದ ಕೂಡ ಬರುತ್ತೆ, ಯೋಗ್ಯತೆ ಅನ್ನುವಂಥದ್ದು ಕೂಡ. ಯೋಗ್ಯತೆ ಲಭಿಸಬೇಕಾದ್ರೆ ಇದೆಲ್ಲ ಸ್ವಾಸ್ಥ್ಯತೆ ಇರಬೇಕು, ಆರೋಗ್ಯ ಇರಬೇಕು, ಇದ್ದರೆ ಮಾತ್ರ ಯೋಗ್ಯತೆ ಸಿಗುವಂಥದ್ದು ಸಾಧ್ಯ. ಎಷ್ಟೋ ಬಾರಿ ಯೋಗ್ಯತೆ ಇದ್ದು ಯೋಗ ಇಲ್ಲದೆ ಹೋದರೆ ಅವರು ಸಿಗಬೇಕಾದಂಥ ಸ್ಥಾನಮಾನಗಳು ಸಿಗದೇ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಈ ವ್ಯವಸ್ಥೆಯಲ್ಲಿ ಕೂಡ. ಹಾಗಾಗಿ ಎರಡೂ ಕೂಡ ಸೇರಿಕೊಳ್ಬೇಕು. ಹಾಗೆ ಯೋಗ ಶರೀರ ಮಾತ್ರ ಅಲ್ಲ, ಮನಸ್ಸು ಬುದ್ಧಿಗಳನ್ನು ಕೂಡ ಅದು ಒಂದು ಸ್ಥಿಮಿತದಲ್ಲಿರಿಸಿ, ಸ್ಥಿತಪ್ರಜ್ಞಾ ಅಂತ ಯಾವುದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಆ ಗುಣಗಳನ್ನು ನಾವು ಕೇಳಿ ಬಲ್ಲೆವು, ಓದಿ ಬಲ್ಲೆವು ಅಷ್ಟೇ. ಆದರೆ ಅಭ್ಯಾಸ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ನಾನು ಅಷ್ಟೇ, ನನ್ನನ್ನು ಸೇರಿಸ್ಕೊಂಡೇ ಹೇಳ್ತಿದ್ದೀನಿ, ಹೇಳಿಬಿಡಬಹುದು ನಾವು, ಆದರೆ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಅದನ್ನು ರೂಢಿಸ್ಕೊಳ್ಬೇಕಾದ್ರೆ ಎಷ್ಟೋ ಸರ್ತಿ ಕೆಲವು ಸಮಯವೇ ಬರಬೇಕಾಗತ್ತೆ, ಅದು ಬಂದು ನಮಗೆ ಬೋಧಿಸುತ್ತೆ ಹೀಗೆ ಮಾಡಲೇಬೇಕು ನೀನು ಅನ್ನೋಂಥದ್ದು. ಇಲ್ಲದೆ ಹೋದರೆ ನಾವು ತೊಡಕೊಳ್ಳೋದೇ ಇಲ್ಲ ಅಂತ ಅದರಲ್ಲಿ. ಇದು ಒಂದು ನಾವು ಪರಂಪರೆಯಲ್ಲಿ ನಮ್ಮ ರೂಢಿಯಲ್ಲಿ ಗೊತ್ತಾಗಿರುವಂಥ ವಿಷಯ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತು ಪರೋಕ್ಷವಾದಂಥ ಕೆಲವು ನಮಗೆ ಲಾಭಗಳಿದೆ ಇಂಥದ್ರಲ್ಲಿ. ಈ ರೀತಿಯಲ್ಲಿ ಯೋಗ ಮಾಡ್ತೀವಲ್ಲ, ಈಗ ಹೊರಗೆ ಬಂದು ಇದರಲ್ಲಿ ಪರೋಕ್ಷ ಲಾಭಗಳು ತುಂಬ ಇದೆ ನಮಗೆ. ಬಹಳ ವಿಶೇಷವಾಗಿ ಇಷ್ಟು ಜನರ ಪರಿಚಯ ಆಗುತ್ತಲ್ವ, ಅದು ಬಹಳ ಪ್ರಮುಖವಾದ ಲಾಭ. ಇಲ್ಲದೆ ಹೋದರೆ ನಮ್ಮ ಪಾಡಿಗೆ ನಾಲ್ಕು ಗೋಡೆ ಮಧ್ಯ ನಾವೆಲ್ಲೋ ಸೇರಿಕೊಳ್ತೀವಿ, ಇನ್ಯಾರೋ ಎಲ್ಲೋ ಇರ್ತಾರೆ, ಅವರು ಹೆಸರೇ ಗೊತ್ತಿರೋದಿಲ್ಲ ನಮಗೆ. ಈಗಂತೂ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದಮೇಲೆ ಪಕ್ಕದವರೇ ನಮಗೆ ಗೊತ್ತಿಲ್ಲದಿರುವಂಥ ಸಂಸ್ಕೃತಿ ಬೆಂಗಳೂರಿನಲ್ಲಿ ತುಂಬ ಇದೆ. ಅಂಥದ್ದೆಲ್ಲ ಹೋಗಬೇಕಂದ್ರೆ ಈ ರೀತಿಯ ಕೂಡು ಒಂದು ಸಂಘಟನೆ ಏನಿದೆ ಆ ರೀತಿಯದೆಲ್ಲ ಆಗಬೇಕಾಗ್ತದೆ. ಇದು ಪರೋಕ್ಷ ಲಾಭ ಇದೆ ಯೋಗದಲ್ಲಿ ಕೂಡ ಅನ್ನೋದು. ನಾನು ಶಣೈಯವರು ಭೇಟಿ ಆಗಬೇಕು ಅನ್ನೋದು ಬಹುಶಃ 65 ವರ್ಷಗಳ ನಂತರ ನಿಗದಿಯಾಗಿತ್ತು ಅಂತ ಅನಿಸುತ್ತೆ. ಈಗ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವರು. ಆದರೆ ಅವರು ನಾನು ಭೇಟಿ ಆಗಬೇಕಾದ್ರೆ ನನ್ನ ಜೀವನದ 65 ವರ್ಷಗಳು ಕಳೆದು ಹೋಗಿತ್ತು ಆಗಲೇ. ಅಂದರೆ ಒಂದು ಸಮಯ ಅನ್ನೋದು, ಒಂದು ಮುಹೂರ್ತ ಅನ್ನೋದು ನಮಗೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಬಹುಶಃ ಆ ಮೂಲಕ ಇಲ್ಲಿ ಎಲ್ಲೋ ವಾಕಿಂಗ್ ಬಂದು ಇಲ್ಲಿ ಪರಿಚಯ ಆಗಿ ಹಲವು ತಿಂಗಳುಗಳಿಂದ ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೇನೆ, ಇಲ್ಲಿ ಯೋಗ ಮಾಡ್ತಾ ಇರೋವಂಥದ್ದು ಅಂಥದ್ದೆಲ್ಲ. ಹೀಗೆ ಬಹುಶಃ ಒಂದು ಸಮಯವ ಕೂಡಿ ಬರೋದು, ಆ ಕೂಡಿಸು ಅನ್ನೋದು ಹೇಗೆ ಬರುತ್ತೆ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ ನೋಡಿ. ಈ ಕೂಡಿ ಬರುವಂಥದ್ದು ಇರುತ್ತಲ್ಲ, ಇದು ಬಹಳ ವಿಶೇಷ ಘಟನೆ ಅಂತ ಅನಿಸ್ತದೆ ಜೀವನದಲ್ಲಿ. ಇದನ್ನೆಲ್ಲ ಗಮನಿಸ್ತಾ ಇರಬೇಕು ನಾವು ಜೀವನದಲ್ಲಿ. ಈ ಗಮನಿಸುವಿಕೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಸುಮ್ಮನೆ ಬದುಕೋದು ಅಂದರೆ ಬದುಕುವುದು, ಯಾರು ಏನು ಇಲ್ಲದೆ, ಯೋಗ ಇಲ್ಲದೆ ಕೂಡ ಬದುಕಬಹುದು, ಇಲ್ಲ ಅಂತ ಅಲ್ಲ. ಆದರೆ ಗಮನಿಸ್ತಾ ಇದನ್ನೆಲ್ಲ ನೋಡ್ಕೊಳ್ತಾ ಬದುಕ್ತೀವಲ್ಲ, ಅದು ನಮಗೆ ಜೀವನದ ಎಷ್ಟೋ ಲಾಭಗಳನ್ನು ತಂದು ಕೊಡ್ತದೆ. ಅಂದರೆ ವ್ಯಾವಹಾರಿಕ ಲಾಭ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಬೇರೆಲ್ಲ ಲಾಭಗಳು ಕೂಡ ಇದರಲ್ಲಿ ಇದೆ ಅನ್ನೋದು ಕೂಡ ಮುಖ್ಯ. ಅಂಥ ಒಂದು ಯೋಗಾಭ್ಯಾಸವನ್ನು ನೀವು
ನಿಮ್ಮ ಗುರುಗಳನ್ನ ನೆನಪಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೀರಿ. ಇಷ್ಟು ವರ್ಷಗಳ ಕಾಲ ಅವರು ಹೇಳ್ಕೊಡ್ತಾ ಇದ್ರು, ಈಗ ಅವರು ಇಲ್ಲವಾಗಿದ್ದಾರೆ ನಿಜ. ಆದರೂ ಕೂಡ ಅವರ ಮನಸ್ಸು, ಅವರ ವ್ಯಕ್ತಿತ್ವ ಏನು ಅನ್ನೋದು ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ತುಂಬಿಕೊಂಡಿದೆ. ಅವರಿಗೆ ನೀವು ನಿಮ್ಗೆ ಅರಿವಿಲ್ಲದೆ ಗೌರವ ತೋರಿಸ್ತೀರಾ. ಅಂಥ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೂ ಕೂಡ ಇಂಥ ಯೋಗವೇ ಕಾರಣ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಭಾಗ ಜೀವನದಲ್ಲಿ. ಇಂಥದ್ದು ಹಲವಾರು ಇದೆ ಇವತ್ತಿನ ಜೀವನದಲ್ಲಿ. ಮತ್ತು ನಮ್ಮ ಭಾರತೀಯ ಪರಂಪರೆ ಹಿನ್ನೆಲೆಯಲ್ಲಿ ಕೂಡ ಯೋಗ ನೋಡಿದಾಗ ನಮಗೆ ವಿಶ್ವಮಾನ್ಯತೆ ದೊರಕಿಸಿಕೊಟ್ಟಂಥ ಒಂದು ಗುಣ ಇದಕ್ಕೆ ಇದೆ. ಅಂಥ ಯೋಗವನ್ನು ತಾವು ಅಭ್ಯಾಸ ಮಾಡಿದ್ದೀರಿ. ರಂಜನಿ ಅವರು ಇಲ್ಲಿಂದ ಒಂದು 10 ಮನೆ ದೂರದಲ್ಲೇ ಇದ್ದಾರೆ. ಅವರು ಬರೀ ಮುಖ ಪರಿಚಯ ಆಗಿದ್ರು. ಅವರು ಪರಿಚಯ ಆಗಬೇಕಾದ್ರೆ ಇಷ್ಟು ದಿವಸ ಬಂದು ಈಗ ಯೋಗ ಕೂಡ ಬಂದಿದೆ ಅವರು ಜೊತೆಯಲ್ಲಿ ಕೂತ್ಕೊಳ್ಳೋಂಥದ್ದು. ಹಾಗೆ ನಾಗರಾಜ್ ಶೆಟ್ಟರು ಅವರು ಅಷ್ಟೇ, ಅವರು ನನಗೆ ಇಲ್ಲಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತು ಪರಿಚಯ ಆಯಿತು ಅವ್ರದ್ದು. ಹೀಗೆ ಅನೇಕರ ಪರಿಚಯದ ಯೋಗ ಕೂಡಿ ಬಂದಿದೆ. ಇದು ಯೋಗ ಅಂತ ಕರೆಯುವಂಥದ್ದು ಒಂದು ಯೋಗ ಕೂಡ ಅಂತ ಅನಿಸುತ್ತೆ. ಹಾಗಾಗಿ ಯೋಗದ ಹಿನ್ನೆಲೆ ತುಂಬ ವಿಶಾಲವಾಗಿದೆ, ಬಹಳ ದೊಡ್ಡದಾಗಿದೆ. ಇದರ ಚರಿತ್ರೆ ಇತ್ಯಾದಿಗಳು ಹೇಳಬೇಕು ಅಂತಂದರೆ ಒಂದು ತರಗತಿನೇ ಆಗಿಬಿಡುತ್ತೆ. ಅಷ್ಟೆಲ್ಲ ಬೇಡ. ನೀವು ನಿಮ್ಮ ಬೆಳಗಿನ ಒಂದು ಸಮಯವನ್ನು ಈ ಒಂದು ಸುಂದರವಾದ ವಾತಾವರಣದಲ್ಲಿ ಈ ರೀತಿಯ ಒಂದು ಶಾರೀರಿಕ, ಮಾನಸಿಕ, ಬೌದ್ಧಿಕ ಎಲ್ಲ ದೃಷ್ಟಿಯಿಂದ ತೊಡಗಿಸಿಕೊಳ್ಳುವಿಕೆಯಿಂದ ನೀವು ಒಂದಷ್ಟು ಮಟ್ಟಿಗೆ ಹಗುರ ಆಗ್ತೀರಾ ಬೆಳಗ್ಗೆ. ಇಲ್ಲ ಅಂತಂದರೆ ಮನೆಯಲ್ಲೇ ಇತ್ತು ಅಂದರೆ ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲೇ ಭಾರವಾಗುವಂಥ ಸಾಧ್ಯತೆ ಇರ್ತದೆ. ಅದನ್ನೆಲ್ಲ ತಪ್ಪಿಸಿಕೊಳ್ಳೋದಕ್ಕೆ ಇದು ಬಹಳ ಪ್ರಮುಖ ಆಗುತ್ತೆ. ಶಕ್ತವಾದಷ್ಟು ಕಾಲ ಇದೆಲ್ಲ ಮುಂದುವರಿತಾ ಇರಬೇಕು. ನಾವು ನಿರಂತರವಾಗಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಿಜ. ಆದರೆ ನಾವು MA ಓದುವಾಗ ಒಂದು ಮಾತು ಹೇಳ್ತಿದ್ರು, ಪಡೆದಷ್ಟಿದೆ ಫಲ, ನಡೆದಷ್ಟಿದೆ ನೆಲ ಅಂತ. ಅದು ನಮಗೆ ಬಿಟ್ಟಿದ್ದು. ನೀವು ಎಷ್ಟು ನಡೀತೀರೋ ಅಷ್ಟು ನೆಲ ನಿಮ್ಮದು, ನೀವು ಎಷ್ಟು ಪಡ್ಕೊಳ್ತೀರೋ ಅಷ್ಟು ಫಲ ನಮ್ಮದು. ಗೀತೆಯಲ್ಲಿ ಆತ ಹೇಳಿದಾಗೆ ಕರ್ಮಣ್ಯವಾಧಿಕಾರಸ್ತೆ, ಫಲವನ್ನು ಬಿಟ್ಬಿಡೋಣ, ಅದು ಸಿಗೋ ಹಾಗೆ. ಇಡೀ ಗೀತೆಯೇ ಒಂದು ಯೋಗ ದರ್ಶನ. ಇಡೀ ಗೀತೆಯ 18 ಅಧ್ಯಾಯಗಳನ್ನು ನೀವು 3 ಭಾಗ ಮಾಡಿಕೊಂಡ್ರೆ, ಒಂದು ಕರ್ಮಯೋಗ, ಒಂದು ಭಕ್ತಿಯೋಗ, ಒಂದು ಜ್ಞಾನಯೋಗ, 6 ಅಧ್ಯಾಯಗಳನ್ನು ಆ ರೀತಿಯಲ್ಲಿ ಮಾಡಿದ್ದಾರೆ ಗೀತೆಯಲ್ಲಿ. ಬಹಳ ವಿಶೇಷವಾಗಿದೆ. ಅಂಥದ್ದನ್ನೆಲ್ಲ ಓದುವ ಗುಣ ಬೆಳೆಯುತ್ತೆ, ಅಭ್ಯಾಸದ ಗುಣ ಬೆಳೆಯುತ್ತೆ. ತಿಳುವಳಿಕೆ ಹೆಚ್ಚುತ್ತಾ ಇದ್ದಷ್ಟು ನಮಗೆ ಒಂದು ರೀತಿ ಗೌರವ, ನಮ್ಮ ಮೇಲೆ ನಮಗೆ ಗೌರವ ಮೂಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಬೇರೆಯವ್ರ ಮೇಲೆ ಗೌರವ ಮೂಡೋದಿರಲಿ, ನಮ್ಮ ಮೇಲೆ ನಮ್ಗೆ ಗೌರವ ಇರಲ್ಲ ಎಷ್ಟೋ ಸರ್ತಿ, ಅಂಥ ಗೌರವ ಕೂಡ ಬರುತ್ತೆ. ನನ್ನನ್ನು ಬಹಳ ವಿಶ್ವಾಸದಿಂದ ಶೆಣೈಯವರು ಇಲ್ಲಿ ಬನ್ನಿ ಅಂತ ಕರೆದ್ರು. ನಿಜವಾಗಿ ನನಗೆ ಇಲ್ಲಿ ಬರೋ ಯೋಗ್ಯತೆ ಏನಿದೆಯೋ ಗೊತ್ತಿಲ್ಲ, ಆದರೆ ಯೋಗ ದೊರಕಿತು ಅಷ್ಟೇ, ಹಾಗಾಗಿ ಬಂದಿದ್ದೇನೆ ಅಷ್ಟೇ. ಇವರಿಗೆ ಕಲಾಯೋಗ ಇದೆ. ಚಿಕ್ಕ ವಯಸ್ಸಿಂದ ಅವರು ನಟನೆಯಲ್ಲೇ ನಾನು ಮಾಡಿದ್ದೇನೆ, ಅವರು ಮಾಡಿದ್ದಾರೆ. ನನಗೆ ಸಾಹಿತ್ಯ ಯೋಗ ಬಂತು. ನನಗೆ ಪುಸ್ತಕಗಳ ಕಂಡ್ರೆ ಇಷ್ಟ, ಓದುವ ಅಭ್ಯಾಸವನ್ನೇ ಹೆಚ್ಚು ರೂಢಿಸ್ಕೊಳ್ತಾ ಇದ್ದೆ. ಹಾಗೆ ಒಬ್ಬೊಬ್ಬರಿಗೆ ನಿಮ್ಮಲ್ಲಿ ಒಂದೊಂದು ಯೋಗ ಇದೆ. ಯಾರೂ ಚಿಕ್ಕವರಲ್ಲ, ಯಾರೂ ದೊಡ್ಡವರಲ್ಲ. ನೀವು ಅಡುಗೆ ಮಾಡೋದು ಕೂಡ ಒಂದು ಯೋಗವೇ. ನಿಮಗೆ ಗೊತ್ತಿಲ್ಲದೆ ಅಲ್ಲಿ ಎಕ್ಸಸೈಸ್ ಆಗ್ತಾ ಇರುತ್ತೆ. ಮೇಲಿರೋ ಡಬ್ಬಿ ತೆಗೆದಾಗ ಅದೊಂದು ಯೋಗವೇ. ಹಾಗೆ ಅದು ತಾನಾಗಿ ಇಡೀ ಜೀವನದಲ್ಲಿ ಬಂದಿದೆ. ಅದಕ್ಕೊಂದು ವ್ಯವಸ್ಥಿತ ಎಕ್ಸಸೈಸ್ ಅನ್ನುವಂಥ ಒಂದು ಕಲ್ಪನೆ ಕೊಟ್ಕೊಂಡು ಇಲ್ಲಿ ಬಂದು ಮಾಡ್ತೀವಿ ಅಷ್ಟೇ. ಸೊ ಅಂತಹ ಎಲ್ಲ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ಈಗ ಆರಂಭದಲ್ಲಿ ಒಂದು ಮೌನಾಚರಣೆಯನ್ನು ಮಾಡಿದ್ವಿ ನಾವು. ಇದು ಸಾಧಾರಣ ಎಲ್ಲ ಕಡೆ ಮಾಡ್ತೀವಿ. ತೀರ್ಕೊಂಡವರಿಗೆ ಒಂದು ಮೌನಾಚರಣೆ, 1 ನಿಮಿಷ ಮೌನವಾಗಿ ಇರುವಂಥದ್ದು ಒಂದು ನಮ್ಮ ಕಲ್ಪನೆ, ಒಂದು ವ್ಯವಸ್ಥೆ ಅದು ಬಂದಿದೆ. ಯಾಕೆ ಹಾಗೆ ಮಾಡ್ತೀವಿ ಅಂತ ಯೋಚನೆ ಮಾಡಿದ್ರೆ, ಒಂದು ಏಕಾಂತತೆ ಬೇಕು ಮನಸ್ಸಿಗೆ. ಹಾಗೆ ಮೌನವಾಗಿದ್ದಾಗ, ಇಂಥವ್ರನ್ನ ಕುರಿತು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಮನಸ್ಸಿನ ಒಳಗೆ ಒಂದಷ್ಟು ಗಾಢವಾದ ವಿಚಾರಗಳು ಹೊಳೆಯುವಂಥ ಸಾಧ್ಯತೆಗಳಿರುತ್ತೆ. ಅಂಥದ್ದು ಆ ಏಕಾಂತತೆನ ನಾವು ಯಾವಾಗಲೂ ಕಂಡುಕೊಳ್ಬೇಕು. DVG ಅವರು ಹೇಳ್ತಾರಲ್ವ, 2 ಈ ಕೋಣೆಗಳನ್ನು ಮಾಡಬೇಕು ಮನಸ್ಸಿನಲ್ಲಿ ಅಂತ ಹೇಳ್ತಾರೆ. ಒಂದು ಕೋಣೆಯಲ್ಲಿ ಹೊರಗಿನ ವ್ಯವಹಾರಗಳನ್ನೆಲ್ಲ ಮಾಡಬೇಕು ನಾವು. ಅಲ್ಲಿ ಹೇಗಿರಬೇಕು ಹಾಗೇ ಇರಬೇಕು, ಎಲ್ಲ ಜನರ ಜೊತೆ ಅವರ ಜೊತೆ ಬೆರೆತು ಹಾಗೆ ಇರಬೇಕು. ಆದರೆ ಒಳಗೆ ಇನ್ನೊಂದು ಕೋಣೆ ಇಟ್ಕೋಬೇಕು ಮನಸ್ಸಿನಲ್ಲಿ. ಅಲ್ಲಿ ಒಬ್ಬನೇ ಕೂತು ವಿರಮಿಸೊಬ್ಬನೇ ಆ ಕೋಣೆಯಲ್ಲಿ ಅಂತ ಹೇಳ್ತಾರೆ ಅವರು. ಇದ್ದು ಅಲ್ಲಿ ಧ್ಯಾನದಲ್ಲಿ ಇರಬೇಕು. ಆಗ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ, ಒಂದು ಪ್ರಪಂಚ ಅರ್ಥ ಮಾಡ್ಕೊಳ್ಳೋದು, ಇನ್ನೊಂದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಈ ಎರಡೂ ಇದ್ದಾಗ ಕೂಡಿಸುತ್ತೆ. 2 ಕೂಡಿದಾಗಲೇ ಅದು ಯೋಗ ಆಗುತ್ತೆ. ಆ ಯೋಗವೂ ನಿಮಗೆ ಸಿದ್ಧಿಸಲಿ, ಈ ಯೋಗವೂ ನಿಮಗೆ ಸಿದ್ಧಿಸಲಿ ಅಂತ ನಾನು ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ, ನನ್ನನ್ನು ಕರೆದೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಧನ್ಯವಾದಗಳನ್ನು, ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನನಗೆ ಇಲ್ಲಿ ನಿಮ್ಮೆಲ್ಲರ ಜೊತೆ ಮೊದಲನೇ ಸಲ ಭಾಗಿಯಾಗ್ತಿದ್ರು ಕೂಡ ಯಾರು ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ. ಈ ಪಾರ್ಕಲ್ಲಿ ಓಡುವಾಗೆಲ್ಲ ಒಬ್ರು ಮಾತಾಡ್ಸಿದ್ದಾರೆ, ಎಲ್ಲರಿಗೂ ಮುಖ ಪರಿಚಯ ಇದೆ. ಹಾಗಾಗಿ ನಾನು ಈ ಒಂದು ಗ್ರೂಪ್ನಲ್ಲಿ ಒಬ್ಳು ಅಂತಾನೆ ಅನ್ನಿಸ್ತಾ ಇದೆ ನನಗೆ. ಸೊ ಮುಖ್ಯವಾಗಿ ಯೋಗದ ಬಗ್ಗೆ ನೀವೇ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ, ಇದ್ರ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳೆಲ್ಲದೂ ಕೇಳಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಮತ್ತು ವಿಜಯ್ ಕುಮಾರ್ ಸರ್ ಕೂಡ ತುಂಬ ಚೆನ್ನಾಗಿ ಹೇಳಿದರು. ನನಗೆ ಯೋಗ ಅಂತ ಅಂದಿದ ತಕ್ಷಣ ನಮ್ಮ ಶಾಲಾ ದಿನಗಳು ನೆನಪಾಗುತ್ತೆ. ಅಲ್ಲಿ ಪ್ರತಿ ಶುಕ್ರವಾರನೂ ಸೂರ್ಯ ನಮಸ್ಕಾರ ಮಾಡಿಸ್ತಾಯಿದ್ರು, ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡ್ತಿದ್ರು. ಮತ್ತು ನಾನು ಮೈಸೂರಿನಲ್ಲಿ ಒಂದು
ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋದಾಗ ಅಲ್ಲಿ ಯೋಗದ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ರು. ಮುಖ್ಯವಾಗಿ ಅದೇ ಯೋಗ ಅಂದ ತಕ್ಷಣ ಆಸನಗಳು ನಮ್ಮ ಫಿಸಿಕಲ್ ಬಾಡಿಗೆ ಮಾತ್ರ ಅಲ್ಲ, ಅದು ನಮ್ಮ ಮನಸ್ಸು, ದೇಹ, ಆತ್ಮ ಪ್ರತಿಯೊಂದನ್ನು ಒಳಗೊಂಡಿರುತ್ತೆ ಅನ್ನೋದು ನಮ್ಮ ಯೋಗ, ನಮ್ಮ ಭಾರತೀಯ ಯೋಗದ ಬಗ್ಗೆ ನಾವು ಹೆಮ್ಮೆ ಪಡಬೇಕಾಗಿರೋ ವಿಷಯ. ಇವತ್ತು ಯುವ ಜನತೆ ಏನು ಮಾಡ್ತಾರೆ, ಫಿಟ್ನೆಸ್ ಅಂತ ಅಂದರೆ ಬರೀ ಜಿಮ್ಗೆ ಹೋಗೋದು, ಅದರಲ್ಲಿ ವೆಯ್ಟ್ಸ್ ಎತ್ತೋದು, ಅದು ಒಂದನ್ನೇ ಮಾಡ್ತಾರೆ. ಆದರೆ ಸಾಕಷ್ಟು ಹೊಸ ಸಮಸ್ಯೆಗಳಿಗೆ, ಪ್ರಾಬಬ್ಲಿ ನಿಮ್ಮ ಜನ್ರೇಷನ್ ಅನುಭವಿಸೋದ ಹೊಸ ಸಮಸ್ಯೆ ನಮ್ಮ ಜನ್ರೇಷನ್ನಲ್ಲಿದೆ. ಡಿಪ್ರೆಷನ್ ಅನ್ನೋದು, ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರೋವಂಥದ್ದು, ಅದರಿಂದ ಹಾನಿ ಆಗುವಂಥದ್ದು, ಸೂಸೈಡ್ಗಳು, ಇದೆಲ್ಲವೂ ಕೂಡ ಪ್ರಾಬಬ್ಲಿ ಒಂದು 25 ವರ್ಷದ ಹಿಂದೆ ಆ ಜನ್ರೇಷನ್ನಲ್ಲಿ ಕಾಣದೇ ಇದ್ದಂಥ, ಈಗ ಸಣ್ಣ ಸಣ್ಣ ವಿಷಯಗಳಿಗೂ ಮಾನಸಿಕವಾಗಿ ಕುಗ್ಗೋಗೋ ಅಂಥ ಯುವ ಜನತೆ ನಾವು ನೋಡ್ಬೋದು. ಅವರಿಗೆ ಯೋಗ ಮತ್ತು ಧ್ಯಾನ ಎರಡೂ ಕೂಡ ಭಾಳ ಉಪಕಾರಿಯಾಗತ್ತೆ. ಆದರೆ ಈ ಹೊರಗಡೆ ನಮ್ಗೆ ಏನಾಗ್ತದೆ, ಕಮರ್ಷಿಯಲೈಸ್ ಮಾಡಿ ಫಿಟ್ನೆಸ್ ಅಂದರೆ ಜಿಮ್ ಒಂದೇ ಅನ್ನೋ ಥರ ಹೋಗ್ತಿರೋದ್ರಿಂದ ಯೋಗಕ್ಕೆ ಹೆಚ್ಚು ಯುವ ಜನತೆ ಬರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ಎಸ್ಪೆಷಲಿ ಸಿಂಪ್ಲಿಫೈಡ್ ಯೋಗದ ಟೀಮ್ ಬಗ್ಗೆ ಹೇಳಬೇಕಂದ್ರೆ, ನೀವೆಲ್ಲರೂ ಈ ನಿರಂತರತೆ ಕಾಪಾಡ್ಕೊಂಡಿರೋದು. ಆಮೇಲೆ ಹೇಳಿದ್ರು ಹೆಚ್ಚು ಕಮ್ಮಿ ಎಲ್ಲರೂ ಸೀನಿಯರ್ ಸಿಟಿಸನ್ಸ್ ಅಂತ, ಇದಂತೂ ತುಂಬ ಮಾದರಿ. ಅಲ್ಲ, ಇಲ್ಲದೇ ಇರೋರು ಎಲ್ಲ ಸೀನಿಯರ್ ಎಷ್ಟು ಇನ್ಸ್ಪೈರಿಂಗ್ ಅದು. ಪ್ರತಿಯೊಬ್ರು ಕೂಡ ಎಷ್ಟು ಜನ, ನಾವೇ ಎಷ್ಟು ದಿನ ಮಲ್ಕೊಂಡು ಬಿಡ್ತೀವಿ, ಬಿಡ ಪರವಾಗಿಲ್ಲ ಅಂತ, ಬಟ್ ದಿನ ಬಂದು ಇಲ್ಲಿ ಯೋಗ ಮಾಡೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಸೊ ಭಾಳ ಸಂತೋಷ. ಮತ್ತು ಇನ್ನೊಂದೇನೆಂದರೆ, ಜೀವನದ ಯೋಗವನ್ನು ನೀವು ಆಲ್ರೆಡಿ ಅಭ್ಯಾಸ ಮಾಡಿಬಿಟ್ಟಿದ್ದೀರಾ. ಒಂದು ಕುಟುಂಬನ ಕಟ್ಟೋದ್ರಿಂದ ಇಡಬಹುದು, ಮಕ್ಕಳನ್ನ ಬೆಳೆಸೋದಿರ್ಬೋದು, ಈ ಒಂದು ಆಧ್ಯಾತ್ಮಿಕವಾಗಿ ಏನು ಹೇಳ್ತಾರೆ ಜೀವನದ ಯೋಗ, ಇದನ್ನು ದಾಟಿದ್ದೀರಾ ನೀವೆಲ್ಲರೂ. ಸೊ ನನಗೆ ತುಂಬ ಇನ್ಸ್ಪಿರೇಷನಲ್ ಆಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ನನ್ನ ಫ್ಯಾಮಿಲಿ ಬಂದಿದ್ದಾರೆ. ನಮ್ಮ ಮಾವ ಪಾರ್ಥಸಾರಥಿ ಅವರು, ನಮ್ಮ ತಂದೆ ರಾಘವನ್ ಅವರು, ನನ್ನ ಹೆಸರು ಜೊತೆಗೆ ಇದೆ. ನನ್ನ ಹೆಸರು ಹೇಳಿದ ತಕ್ಷಣ ನಮ್ಮ ತಂದೆನೂ ಕರೆದಂಗೆ ರೋಹಿಣಿ ಅಮ್ಮ ಇದ್ದಾರೆ. ಪರಿಚಯ ಇರ್ಬೋದು ನಮ್ಮಮ್ಮ ಕೆಲವರಿಗೆ. ಆ್ಯಕ್ಚುಲಿ ಅವರು ಯೋಗ ಮಾಡ್ಬೇಕಂತ ರೆಡಿ ಆಗಿಬಿಟ್ಟು ಬಂದಿದ್ದಾರೆ. ಸರಿ, ಸೊ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಬಿಲಾಂಗ್ಸಕ್ಕೆ ಯಾಕೆ ಹಾಕೊಂಡ್ಬಂದಿದ್ದೀನಿ ಅಂತಂದರೆ, ನಮ್ಮದು ಒಂದು ಟ್ರಸ್ಟು ಈ ಥರದೊಂದು ಕಮ್ಯುನಿಟಿ ಬಿಲ್ಡ್ ಮಾಡಬೇಕು, ಮತ್ತು ಸಾಮಾಜಿಕವಾಗಿ ನಾವು ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. ಇತ್ತೀಚೆಗೆ ಬಂಡೀಪುರಕ್ಕೆ ಹೋಗಿ ಅಲ್ಲಿ ಸೋಲಿಗರ ಮಕ್ಕಳಿಗೆ, ಮಾವತರ ಮಕ್ಕಳಿಗೆಲ್ಲ ನಾವು ಎಜುಕೇಷ್ನಲ್ ಕಿಟ್ ಕೊಟ್ಟು ಬಂದ್ವಿ. ಹಾಗಾಗಿ ಈ ದಿನ ನಾನು ಇದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಬಿಲಾಂಗ್ಸಕ್ಕೆ ವತಿಯಿಂದ ಕೂಡ ಸಿಂಪ್ಲಿಫೈಡ್ ಯೋಗದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಹೇಳಿದ್ರು, ಅದ್ರ ಹೆಸರು ಡಿ ಡಿ ಡಿಕ್ಕಿ ಅಂತ. ಅದರ ಆಟ, ಆ ಮಕ್ಕಳಿಗೆ ಆಡಿಸೋ ಡಿ ಡಿ ಡಿಕ್ಕಿ ನಿಮಗೆ ಗೊತ್ತಿರುತ್ತೆ. ಸೊ ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ಹೆಚ್ಚು ವಿದ್ಯಾರಣ್ಯಪುರದಲ್ಲಿ ಶೂಟ್ ಆಗಿರೋವಂಥ ಸಿನಿಮಾ. ಮುಂಚೆ ಎಲ್ಲ ನಾನು ಇಲ್ಲಿ ಓಡಾಡ್ತಾ ಇದ್ರೆ ಎಲ್ಲರೂ ಮನೆಯವ್ರ ಬಗ್ಗೆ ಕೇಳ್ತಾ ಇದ್ರೆ, ಸಿನಿಮಾ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಮ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರು. ಇವತ್ತು ಸಮಾಜದಲ್ಲಿ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ಮಕ್ಕಳ ಮನಸ್ಸಿಗೆ ಏನು ಪರಿಣಾಮ ಬೀರಬಹುದು ಅದರ ಬಗ್ಗೆ ಇಟ್ಕೊಂಡು ಒಂದು ಎಂಟರ್ಟೈನಿಂಗ್ ಆಗಿ, ತಮಾಷೆಯಾಗಿ ಕಥೆನ ಹೇಳಿದ್ದೀವಿ. ಇದರಲ್ಲಿ ನೆನಪಿರಲಿ ಪ್ರೇಮ್ ಜೊತೆಯಲ್ಲಿ ಸಿನಿಮಾ ಎಲ್ಲ ಮಾಡಿದಾರಲ್ಲ, ಅವರು ಹೀರೋ. ಆಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಮಗ, ನಾನು, ಶರಣ್ ಅವರು, ಇಳಯರಾಜ ಅವರ ಮ್ಯೂಸಿಕ್ ಈ ಸಿನಿಮಾಗಿದೆ. ಸೊ ನೀವೆಲ್ಲರೂ ನಮ್ಮ ಸಿನಿಮಾ ಬಿಡುಗಡೆ ಆದಾಗ ಗುಂಪಲ್ಲಿ ಒಟ್ಟಿಗೆ ಹೋಗೋದನ್ನ ಬನ್ನಿ ಅಂತ ನಾನು ಖಂಡಿತ. ಸೊ ಥ್ಯಾಂಕ್ ಯು. ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2014ರಿಂದಲೂ ಕೂಡ ದೇಶದಾದ್ಯಂತ ಆಚರಿಸ್ಕೊಂಡ ಬರ್ತಾ ಇದ್ದೀವಿ. ಭಾರತದಲ್ಲಿ ಮಾತ್ರವಲ್ಲ, ವಿದೇಶಗಳಲ್ಲಿಯೂ ಕೂಡ ಈ ದಿನ ಯೋಗ ಆಚರಣೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಶುಭ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ವಿಜಯಕುಮಾರ್ ಅವರೇ, ಗಮಕ ಸಾಹಿತಿಗಳು ಮತ್ತು ಬಹು ಮುಖ ಪ್ರತಿಭೆ ಉಳ್ಳಂಥವರು, ಮತ್ತು ಮತ್ತೋರ್ವರು ನಮ್ಮ ರಂಜಿನಿ ರಾಘವನ್ರವರು. ಅವರು ಭಾಳ ಎಳೆ ವಯಸ್ಸಿನಲ್ಲಿಯೇ, ಕಿರಿ ವಯಸ್ಸಿನಲ್ಲಿಯೇ ಕೂಡ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಾನು ಅತಿಥಿಗಳು ಅಂದಾಗ ನಾನೆಲ್ಲೋ ಅಂದ್ಕೊಂಡಿದ್ದೆ ಸ್ವಲ್ಪ ಏಜ್ಡ್ ಎಲ್ಲ ಬರ್ತಾ ಇರ್ತಾರೆ ಅಂತ. ಇಲ್ಲಿ ನೋಡ್ತಂದರೆ ಯಂಗೆಸ್ಟ್ ಪರ್ಸನ್ಗೆ ಬರ್ತಾ ಇದ್ದಾರೆ. ಸೊ ಯಾಕಂದ್ರೆ ನಾವೆಲ್ಲ ಕಾಯ್ತಾ ಇದ್ದು ಅವರಾಗ ಬರುವಿಕೆಗೋಸ್ಕರ.
ಸೊ ಅವರಿಗೂ ಮತ್ತು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಅವರು ದೈವಾಧೀನರಾದಾಗ ಅವರ ಸ್ಥಾನವನ್ನು ನಮ್ಮ ರವೀಂದ್ರ ಶೆಣೆಯವರು ತುಂಬಿಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೂ ಮತ್ತು ವಿಷ್ಣುಪ್ರಿಯರವರು ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸಮೂಹ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಿಕ್ಕೋಸ್ಕರ ಅದು ಉಚಿತವಾಗಿ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಮತ್ತು ನಮ್ಮ ಎಲ್ಲ ಯೋಗದ ಅಭ್ಯರ್ಥಿಗಳಿಗೂ ಕೂಡ ನನ್ನ ವಿಶೇಷ ವಂದನೆಗಳನ್ನು ಸಲ್ಲಿಸ್ತಾ, ಸೊ ಈ ದಿನ ಯೋಗ ದಿನಾಚರಣೆಯ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಟೈಮ್ ಸಾಲೋದಿಲ್ಲ. ಆಲ್ಮೋಸ್ಟು ಮಿನಿಮಮ್ 1 ಅವರ್ ಬೇಕು. ನನಗೆ ನೀಡಿರ್ತಕ್ಕಂಥ ವಿಷಯ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿಯವರ ಬಗ್ಗೆ ಕಿರುಪರಿಚಯವನ್ನು ಮಾಡ್ಕೊಳ್ಳೋಕ್ಕೋಸ್ಕರ. ಅದಕ್ಕೂ ಮೊದಲು ಕೆಲವರು ಹೊಸಬರಿದ್ದೀರಿ. ಸೊ ನಾನು ಆರ್ ನಾಗರಾಜ್ ಶೆಟ್ಟಿ ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್. ಮತ್ತು ಇಲ್ಲಿ ನಮ್ಮ ಸುಬ್ರಹ್ಮಣ್ಯ ರೆಡ್ಡಿಯವರ ಜೊತೆಯಲ್ಲಿ 3 ವರ್ಷಗಳಿಂದಲೂ ಕೂಡ ನಿಕಟವಾಗಿ ಅವರ ಒಡನಾಟಿ. ಮತ್ತು ಯೋಗ ಶಿಕ್ಷಣ ಸಂಸ್ಥೆಗಳನ್ನು ಒಂದನ್ನು ಕೂಡ ನಾನು ಸ್ಥಾಪನೆಯನ್ನು ಮಾಡಿದ್ದೀನಿ. ಸೊ ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿಯವರು ಭಾಳ ಸರಳ ಜೀವಿ, ಭಾಳ ವಿದ್ಯಾವಂತರು. ಅವರ ಕ್ವಾಲಿಫಿಕೇಷನ್ ನೋಡ್ತು ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅವರು ಬಿ ಎ ನಂತರ MTech ಇನ್ ನೆಟ್ವರ್ಕಿಂಗ್ ಅದನ್ನು ಮಾಡಿದ್ರು. ಆಮೇಲೆ ಮಾಸ್ಟರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು. ಅದಾದ ನಂತರ ಮ್ಯಾನೇಜ್ಮೆಂಟಲ್ಲಿ PhD ಪಡೆದ್ರು, ಡಾಕ್ಟ್ರೇಟನ್ನು ಪಡೆದ್ರು. ನೋಡಿ, ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಎಷ್ಟೊಂದು ಸರಳ ಜೀವಿ ನಮ್ಮ ಮುಂದೆ ಬಂದು ಯೋಗವನ್ನು ಹೇಳ್ಕೊಡ್ತಾಯಿದ್ರು. ಹಾಗೆಯೇ ಅವರು ಸಂಘಜೀವಿ, ನಮ್ಮೆಲ್ಲರ ಜೊತೆಯಲ್ಲಿ ಒಡನಾಟದ ಸಂಘಜೀವಿ. ಮತ್ತು ಸಮಾಜಕ್ಕೆ ತನ್ನಿಂದ ಏನಾದ್ರು ಕೊಡಬೇಕು ಅನ್ನೋದು ಆ ಒಂದು ಇದರಲ್ಲಿ ಅವರು ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ವ್ಯಕ್ತಿ. ಇವರು ಆ್ಯಕ್ಚುಲಿ ಇವರ ಒಂದು ಎಕ್ಸ್ಪೀರಿಯನ್ಸು ಮತ್ತು ಜಾಬು ಇದನ್ನೆಲ್ಲ ಕೂಡ ನೋಡ್ತು ಅಂದಾಗಲೂ ಕೂಡ ಡಿಫ್ರೆಂಟ್. ಸೊ ಅವರು ಆ್ಯಕ್ಚುಲಿ ಎಕ್ಸ್ ಮೆನ್ನು IAF ಕೆಲಸವನ್ನು ಮಾಡಿದರು. ಸೊ ಅದಾದ ನಂತರ ಅವರು ಸ್ಪೇಸ್ ಇದರಲ್ಲಿ ಆರ್ಗನೈಜೇಷನ್ ಒಂದಿದೆ, ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಂತ ಗುಜರಾತ್ನಲ್ಲಿ. ಸೊ ಇಲ್ಲಿ ರಕ್ಷಣಾ ಸೇವೆಯ ನಂತರ ಅಲ್ಲಿಗೆ ಹೋದರು ಗುಜರಾತ್ನಲ್ಲಿ. ಅಲ್ಲೂ ಕೆಲವು ಕಾಲ ಕೆಲಸವನ್ನು ಮಾಡಿದ್ರು. ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಇಲ್ಲಿ ಬಂದರು. ಇಲ್ಲಿ ಬೆಲ್ನಲ್ಲಿ ಕೆಲಸವನ್ನು ಮಾಡಿದ್ರು. ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಅದಾದಮೇಲೆ ಅವರು ವಿದೇಶಕ್ಕೆ ಹೋದರು. 9 ವರ್ಷಗಳ ಕಾಲ ಅವರು ಟೆಕ್ಸಾಸಲ್ಲಿ ಅಲ್ಲಿ ಹಡ್ಸನ್ ಅಂತ ಒಂದು ಸಿಟಿ ಅಂತ ಇದೆಯಲ್ಲ, ಅಲ್ಲಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಕೆಲಸದ ವೇಳೆ ನಂತರ ಅಂತ ಹೇಳಿದ್ರೆ 2 ಡೇಸ್ ಹಾಲಿಡೇಸ್ ಇರುತ್ತೆ ಅಲ್ಲಿ ಕಂಪಲ್ಸರಿ. ನಾನು 3 ದಿನ ಆಯಿತು ಅಮೇರಿಕಾದಿಂದ ಬಂದು. ಅದೆಲ್ಲ ಅಲ್ಲಿಯ ಒಂದು ಗೊತ್ತಿದೆ ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ. 5 ಡೇಸ್ ವರ್ಕಿಂಗ್, 2 ಡೇಸ್ ಹಾಲಿಡೇ ಕಂಪಲ್ಸರಿ. 2 ಡೇಸ್ ಯಾವ ಕೆಲಸನೂ ಕೂಡ ಮಾಡಲ್ಲ, ಇಲ್ಲಿಯಾಗಿಲ್ಲ ಅಲ್ಲಿ. ಸೊ ಅವರು ಸಾಟರ್ಡೆ ಸಂಡೇ ಬಿಡುವಿನ ವೇಳೆಯಲ್ಲಿ ಅವರು ಯೋಗವನ್ನು ಮೊದಲೆಲ್ಲ ಅಭ್ಯಾಸವನ್ನು ಮಾಡ್ತಾಯಿದ್ರು. ಆವಾಗ ಅವರು ಯೋಗ ಬೇರೆಯವ್ರಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು. 9 ವರ್ಷಗಳ ಕಾಲ ಅವರು ಆ ರೀತಿ ಸಾಟರ್ಡೆ ಸಂಡೇ ವಿದೇಶದಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾಯಿದ್ರು. ಅದಾದ ನಂತರ ಇಲ್ಲಿ ವಾಪಸ್ ಬೆಂಗಳೂರಿಗೆ ಬಂದರು. ಸೊ ಬೆಂಗಳೂರು ಬಂದ ಮೇಲೆ ಅವರು ಕೆಲವು ಯೂನಿವರ್ಸಿಟಿನಲ್ಲಿ ಗೆಸ್ಟ್ ಸ್ಪೀಕರ್ ಆಗಿ ಹೋಗ್ತಾಯಿದ್ರು, ಸೆಮಿನಾರ್ಗಳನ್ನು ಅಟೆಂಡ್ ಮಾಡ್ತಾಯಿದ್ರು. ಸೊ ನಾನು ಆವಾಗ ಕೇಳ್ತಾಯಿದ್ದೆ, ಏನು ಸರ್ ಇಷ್ಟೊಂದು ಬ್ಯುಸಿ ಇದ್ದೀರಿ ಹಾಗೆ ಅಂತ. ಇಲ್ಲ, ನಮ್ಮ ಪ್ರೊಫೆಷನ್ ನಾವು ಬಿಡಬಾರ್ದು, ಅದ್ರ ಜೊತೆಗೆ ಯೋಗನೂ ಕೂಡ ನಾನು ಬಿಡಲ್ಲ, ಎರಡೂ ಕೂಡ ಸರಿಸಮಾನವಾಗಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಆ ರೀತಿಯಾಗಿ ಅವರು ಇದರಲ್ಲಿ ತಮ್ಮ ವೃತ್ತಿಯಲ್ಲೂ ಕೂಡ ಅವರು ಭಾಳ ಪ್ರಾವೀಣ್ಯತೆಯನ್ನು ಹೊಂದಿದ್ರು. ಮೊದಲೆಲ್ಲ ಹೈದರಾಬಾದು ಮತ್ತು ಚೆನ್ನೈ ಇಲ್ಲೆಲ್ಲ ಕೂಡ ಹೋಗ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಅವ್ರನ್ನೇ, ಯಾಕಂದ್ರೆ ನಾನು ಸ್ವಲ್ಪ ಕ್ಲೋಸ್ ಆದಮೇಲೆ ನಾನು ಹೇಳಿದೆ ಸ್ವಲ್ಪ ಅವೆಲ್ಲ ಅವಾಯ್ಡ್ ಮಾಡಿ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರಲಿ, ಏಜ್ ಆಯ್ತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ ತಕ್ಷಣ ಅವರು ಕೂಡ ಸೊ ಅದೇ ರೀತಿಯಾಗಿ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗೆ ಹೋಗ್ತಾಯಿದ್ರು ಮತ್ತು ಯೋಗವನ್ನು ಕೂಡ ಹೇಳ್ಕೊಡ್ತಾಯಿದ್ರು. ಇನ್ನು ಯೋಗದ ಬಗ್ಗೆ ಅವ್ರಿಗೆ ವಿಶೇಷವಾದ ಆಸಕ್ತಿ. ಸುಮಾರು ವಿದ್ಯಾರ್ಥಿ ಜೀವನದಿಂದಲೂ ಆ ಟೈಮಲ್ಲೂ ಕೂಡ ಯೋಗದ ಬಗ್ಗೆ ಅವರು ತಿಳ್ಕೊತಾ ಇದ್ದರು. ಮತ್ತು ವೃತ್ತಿಯಲ್ಲಿದ್ದಾಗಲೂ ಕೂಡ
ಯೋಗದ ಅವರು ಮಾಡ್ಕೋತಾ ಇದ್ರು, ಯೋಗದ ಒಂದು ಕಲಿಕೆ ಆಗ ಯೋಗನ ತಿಳ್ಕೊತಾ ಇರೋದು ಅದೆಲ್ಲ ಮಾಡ್ತಾಯಿದ್ರು. ಮತ್ತು ಪತಂಜಲಿ ಅಷ್ಟಾಂಗ ಸೂತ್ರಗಳು 8 ಫೋಲ್ಡ್ ಪಾತ್ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ಬೇಸಿಕ್ ಕೋರ್ಸಿಂದ ಹಿಡಿದು ಅಡ್ವಾನ್ಸ್ ಕೋರ್ಸ್ವರೆಗೂ ಕೂಡ ಮುಗಿಸಿದ್ದಾರೆ. ಅದಾದಮೇಲೆ ಪ್ರಾಣಾಯಾಮ ಬೇಸಿಕ್ ಕೋರ್ಸು ಮತ್ತು ಅಡ್ವಾನ್ಸ್ ಕೋರ್ಸ್ ಕೂಡ ಮುಗಿಸಿದ್ದಾರೆ. ಮತ್ತು ಕ್ರಿಯಾ ಯೋಗದಲ್ಲಿ ಅಡ್ವಾನ್ಸ್ ಕೋರ್ಸ್ ಮಾಡಿದ್ದಾರೆ. ಮತ್ತು ಕುಂಡಲಿ ಯೋಗ ಮತ್ತು ಸುದ್ದಿ ಯೋಗದ ಬಗ್ಗೆ ಕೂಡ ಅವರು ತಿಳ್ಕೊಂಡಿದ್ದಾರೆ. ಹೀಗೆ ಭಾಳ ವಿಶೇಷವಾದ ಆಸಕ್ತಿ. ಸೊ ಆ ಆಸಕ್ತಿಯ ಮೇರೆಗೆ ಅವರು ಏನು ಮಾಡ್ತಿದ್ದಾರೆ ಅಂದರೆ, ನನ್ನಿಂದ ಬೇರೆಯವ್ರಿಗೂ ಅನುಕೂಲ ಆಗಬೇಕು ಅನ್ನುವ ರೀತಿಯಲ್ಲಿ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾಯಿದ್ರು. ಸೊ ಹಾಗೆ ಇಲ್ಲೇನಾಯ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕೆರೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಜನರನ್ನ ಒಗ್ಗೂಡಿಸ್ತಕ್ಕಂಥ ಒಂದು ಇದು ಕಾರ್ಯವನ್ನು ರಾಜಶೇಖರಯ್ಯ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾಯಿದ್ರು. ಆವಾಗ ಆ ನಿಟ್ಟಿನಲ್ಲಿ ನಾನು ಅಲ್ಲಿ HMT ಪಾರ್ಕ್ ಅಂತ ಇದೆ ಪಕ್ಕದಲ್ಲಿ, NTA ಗ್ರೌಂಡಿನ ಮೇಲೆ, ಅಲ್ಲಿ ಪಾರ್ಕನ್ನ ಇದು ಮಾಡ್ಕೊಂಡು ಫಸ್ಟ್ ಟೈಮು ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ದು. ಸೊ ಆವಾಗ ಅವ್ರು ಹೇಳಿದ್ರು, ಯೋಗ ಸ್ಟಾರ್ಟ್ ಮಾಡಿದ್ದೀವಿ ಸೆಟ್ರೆ, ಈ ಕಡೆ ನಮ್ಮ ಇದರಲ್ಲಿ ಲೋಟಸ್ ಪಾರ್ಕಲ್ಲಿ ಯೋಗ ಶುರು ಮಾಡಿದ್ದೀವಿ, 1 ವಾರ ಆಯಿತು, ನೀವ್ಯಾಕೆ ಬರ್ತಾಯಿಲ್ಲ ಅಂದರು. ಅಲ್ಲ ರೀ, ಅಲ್ಲಿ ಯೋಗ ಏನೋ ಸ್ಟಾರ್ಟ್ ಮಾಡಿದ್ದೀರಿ, ಕೆರೆ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಮಳೆ ಕಾಲದಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮಾಡ್ತಾಯಿದ್ದೀನಿ ಅಂದರೆ, ಸರಿ ಯೋಗ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ವೀಕಿಂದನೇ ಇಲ್ಲಿಗೆ ಬಂದೆ. ಇಲ್ಲಿ ಬಂದಾದಮೇಲೆ ಅವ್ರ ಪರಿಚಯ ಆಯಿತು, ಒಡನಾಟ ಜಾಸ್ತಿ ಆಯಿತು. ಸೊ ಹಾಗೆ ನಾವಿಬ್ಬರು ಕ್ಲೋಸ್ ಆದೋ. ಸೊ ಹೀಗೆ ಅವರು ಯೋಗದ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಯಿತು. ಮತ್ತು ಹಾಗೆ ನನ್ನ ಬಗ್ಗೆನೂ ಕೂಡ ಕೇಳ್ತಾಯಿದ್ರು ಆವಾಗವಾಗ. ಸೊ ನಾನು ಕೂಡ ಎಕ್ಸ್ ಸರ್ವಿಸ್ಮೆನ್ನು, ಮತ್ತು ನಾನು ಕೂಡ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲಿ ಇದ್ದವನು. ಸೊ ಎಕ್ಸ್ ಸರ್ವಿಸ್ಮೆನ್ ಅಂತ ಹೇಳಿದ್ರೆ ಅದನ್ನು ಬಿಟ್ಟ ತಕ್ಷಣ ಲೆಕ್ಚರರ್ ಆದೆ. ಅದಾದ ಮೇಲೆ KS ಬರೆದು ತಹಸೀಲ್ದಾರಾಗಿ ಒಂದು 10 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ಒಂದು 9 ವರ್ಷಗಳ ಕಾಲ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಿದೆ. ಅದಾದ ನಂತರ ಜ್ಞಾನಜ್ಯೋತಿ ಯೋಗ ಸೆಂಟ್ರನ್ನ ಓಪನ್ ಮಾಡಿ ಮಹಾಲಕ್ಷ್ಮಿ ಲೇಔಟಲ್ಲಿ ಓಪನ್ ಮಾಡಿದೆ. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಓಪನ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಅದು ನಮ್ಮದೊಂದು ಟ್ರಸ್ಟ್ ಮಾಡಿಕೊಂಡು ಆ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೆ. ಅದಕ್ಕೆ ಪ್ರೆಸಿಡೆಂಟ್ ನಾನೇ. ಅದು ಜ್ಞಾನಜ್ಯೋತಿ ಯೋಗ ಸೆಂಟ್ರ್ ಮಾತ್ರ ಅದು ಕರ್ನಾಟಕ ಸಂಸ್ಕೃತ್ ಯೂನಿವರ್ಸಿಟಿಯಿಂದ ನಾವು ಡಿಪ್ಲೊಮೊ ಮತ್ತು PG ಡಿಪ್ಲೊಮೊ ಕೋರ್ಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಡಿ ಸೆಂಟ್ರ್ ಅಂತ ಆನ್ಲೈನಲ್ಲಿ. ಅದು ಇವತ್ತಿನ ದಿನ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇಗೆ ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದೀವಿ. ಎಲ್ಲ ಸ್ಕೂಲ್ಗಳಿಗೂ ಹೋಗಿ ಅವರು ಯೋಗವನ್ನು ಕಲಿಸಿ ನಮಗೆ ವೀಡಿಯೋ ಕಲಿಸ್ಬೇಕು ಅಂತ ಅದನ್ನು ಬೆಳಗ್ಗೆ ಡೈರೆಕ್ಷನ್ ಕೊಟ್ಟು ಬಂದಿದ್ದೀನಿ. ಮತ್ತು ಆವಾಗಿಂದ ಅವರು ತರಬೇತಿಯನ್ನು ಮಾಡ್ತಾಯಿದ್ರು. ಪ್ರಿನ್ಸಿಪಲ್ ಕೂಡ ಹೇಳಿದರು, ನಾನು ಕೂಡ ಇವತ್ತು ಹೇಳ್ಬಿಟ್ಟು ಬಂದೆ. ಸೊ ಈ ರೀತಿಯ ಒಂದು ಆ್ಯಕ್ಟಿವಿಟೀಸಲ್ಲಿ ಇದ್ದರಿಂದ ಅವ್ರಿಗೆ ಅವರು ಕೂಡ ನಾವು ಭಾಳಷ್ಟು ವಿಷಯಗಳನ್ನು ಹಂಚ್ಕೋತಾಯಿದ್ರು. ಹಾಗೆ ಅವರು ಇಲ್ಲಿ ಯೋಗ ಇದು ಕಲಿಸ್ಬೇಕಾದ್ರೆ ಅವರು ಯೋಗದ ಎಲ್ಲ ವಿಷಯಗಳನ್ನು ಕೂಡ ಮಾತಾಡ್ತಾಯಿದ್ರು. ಆರೋಗ್ಯದ ವಿಷಯ ಬಗ್ಗೆ ಮಾತಾಡ್ತಾಯಿದ್ರು. ಮತ್ತು ಆಹಾರದ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾಯಿದ್ರು. ನಾಟ್ ಓನ್ಲಿ ಬರೀ ಯೋಗದ ಮಾತ್ರ ಅಲ್ಲ, ಬಟ್ ಎಲ್ಲ ವಿಷಯಗಳನ್ನು ಕೂಡ ಮತ್ತು ಮುದ್ರೆಗಳು ಎಲ್ಲ ಮುದ್ರೆಗಳು ಯಾವ್ಯಾವ ರೀತಿ ಅದನ್ನೆಲ್ಲ ಕೂಡ ತಿಳಿಸ್ಕೊಡ್ತಾಯಿದ್ರು. ಸೊ ಈ ರೀತಿ ಯೋಗದಲ್ಲಿ ತಮ್ಮನ್ನೇ ತಾವೇ ತೊಡಗಿಸಿಕೊಂಡಂಥ ಒಂದು ವ್ಯಕ್ತಿ. ಮತ್ತು ಅವರು ಯಾವುದೇ ಪ್ರತಿಫಲ ನಿರೀಕ್ಷೆಯನ್ನು ಮಾಡ್ತಾ ಇರಲಿಲ್ಲ. ಫ್ರೀ ಸರ್ವಿಸ್. ಯಾರು ಸಿಗ್ತಾರೆ ಈ ಯೋಗ ಹೇಳಿದ್ರು ಕೂಡ ದುಡ್ಡು ತಗೋತಾರೆ ಅಂತ ಇದರಲ್ಲಿ ಇವರು ಇಲ್ಲಿ ಫ್ರೀ ಸರ್ವಿಸ್. ಅದರಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ಅನೇಕ ಕಾಯಿಲೆಗಳು ಬರ್ತಾಯಿತ್ತು, ಕಾಲು ನೋವು, ಅವಕ್ಕೆಲ್ಲ ಕೂಡ ಅವರು ಸಜೆಸ್ಟ್ ಮಾಡ್ತಾಯಿದ್ರು. ಮತ್ತು ಔಷಧಿಯನ್ನು ಕೂಡ ಕೊಡ್ತಾಯಿದ್ರು, ರೆಕಮೆಂಡ್ ಮಾಡ್ತಾಯಿದ್ರು. ನಾವು ಹೋಗಿ ಬೈ ಮಾಡ್ಕೋತಾಯಿದ್ರು. ಈ ರೀತಿ ಎಲ್ಲ ಅವರು ಭಾಳ ಚೆನ್ನಾಗಿ ಯೋಗ ತರಬೇತಿಯನ್ನು ನೀಡ್ತಾಯಿದ್ರು. ಮತ್ತು ಸ್ನೇಹಜೀವಿ. ಮತ್ತು ಇವರು ಇಷ್ಟು ಬೇಗ ನಮ್ಮನ್ನು ಅಗಲ್ತಾರೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಅಕಾಲಿಕ ಮರಣ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಇವತ್ತಿನ ದಿನ ಜುಲೈಗೆ ಬಂದರೆ 3 ವರ್ಷ ಆಯಿತು. 3 ವರ್ಷದ ಸ್ಟಾರ್ಟ್ ಆಗಿ ಯೋಗ ಮೂರು ಕಾಲ ಆಗಿದೆ ಅಥವಾ 3 ವರ್ಷ. 3 ವರ್ಷ ಜುಲೈನಲ್ಲಿ ನಮ್ಮ ಒಡನಾಟ ಪ್ರಾರಂಭ ಆಯಿತು. ಆವಾಗ 3 ವರ್ಷದಲ್ಲಿ 2 ವರ್ಷ ಅಂತೂ ಕಂಪ್ಲೀಟಾಗಿ ಎಲ್ಲ ಇದು ಮಾಡಿದ್ರು. ಕೊನೆಯಲ್ಲಿ ಅವರು ಅಸ್ವಸ್ಥ ಆದರು. ಮತ್ತು ಭಾಳ ನಮಗೆಲ್ಲ ಕೂಡ ಬೇಜಾರಾಯಿತು. ಮತ್ತು ಇಲ್ಲಿ ಅವ್ರ ಬದಲಿಗೆ ನಮ್ಮ ಶೆಣೆಯವರು, ರವೀಂದ್ರ ಶೆಣೆಯವರು, ಅವರ ಅನುಪಸ್ಥಿತಿಯಲ್ಲಿ ಮತ್ತು ಅವರ ಸೆಮಿನಾರ್ಗಳು ಅಲ್ಲಿ ಹೋದಾಗ ಅವ್ರ ಕ್ಲಾಸನ್ನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು.
ಮತ್ತು ಇವರು ಕೂಡ ಭಾಳಷ್ಟು ಅವರು ಯಾವ ರೀತಿ ಇದ್ದಾರೆ ಅದೇ ರೀತಿ ಎಲ್ಲ ಕೂಡ ಪಿಕಪ್ ಮಾಡಿಬಿಟ್ಟಿದ್ದಾರೆ. ನಮಗೆ ಸ್ವಲ್ಪ ಅದನ್ನು ಸ್ಥಾನವನ್ನು ತುಂಬಿಸಿದ್ರು. ಮತ್ತು ನಿರಂತರವಾಗಿ ಇದು ನಮ್ಮ ಒಂದು ಸಂಸ್ಥೆ ಇದೆಯಲ್ಲ, ಇದು ಬೆಳ್ಕೊಂಡು ಹೋಗ್ತಾ ಇದೆ. ಇದೇ ನಾವೇನು ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ, ಏನಲ್ಲ, ಬಟ್ ಸಿಂಪ್ಲಿ ವಿ ಆರ್ ಹ್ಯಾವಿಂಗ್ ಎ ಒಂದು ಗ್ರೂಪ್, ಯೋಗ ಗ್ರೂಪ್. ಅಲ್ಲಿ ಈಗ ಸಿಂಪ್ಲಿಫೈಡ್ ಯೋಗ ಇದೆಯಲ್ಲ, ಸೊ ಅದಕ್ಕೆ ನಂದು ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಡಾಕ್ಟರ್ ಸುಬ್ರಹ್ಮಣ್ಯ ರೆಡ್ಡಿ ಯೋಗ ಒಂದು ಗ್ರೂಪ್ ಅಂತ ಮಾಡೋದು, ಸ್ವಲ್ಪ ಮಾಡಿದ್ರೆ ಅವ್ರ ಹೆಸರನ್ನು ಕೂಡ ನಾವು ನೆನಪಿಟ್ಕೊಂಡಂಗೆ ಆಗುತ್ತೆ. ಮತ್ತು ಪ್ರತಿ ವರ್ಷವೂ ಕೂಡ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಅಂತ ಇವತ್ತು ಮಾಡೋದ್ವಲ್ಲ ಆ ರೀತಿ, ಅಥವಾ ಇದೇ ದಿನ ಅವ್ರನ್ನ ಸ್ಮರಣೆಯನ್ನು ಮಾಡೋದು ಭಾಳ ಯೋಗ್ಯ ಅನಿಸುತ್ತೆ. ಮತ್ತು ಎಲ್ಲರೂ ಕೂಡ ಯೋಗದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿರಿ. ಮತ್ತು ಇದು ಸ್ಟ್ರೆಂತ್ ಎಷ್ಟಿತ್ತು ಅಂತ ಹೇಳಿದ್ರೆ ಬಂದಾಗ ಆಲ್ಮೋಸ್ಟ್ ಒಂದು 10-15ರಿಂದ ಶುರುವಾಗಿ 60 ಜನ ಇದರಲ್ಲಿ 60-70 ಜನ ಮಾಡ್ತಾಯಿದ್ರು. ಅವರು ಸರ್ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಆನ್ಲೈನಲ್ಲಿ ಟೀಚ್ ಮಾಡಿ ಪುನಃ 7 ಗಂಟೆಗೆ ಇಲ್ಲಿ ಬಂದು, ಆಮೇಲೆ 9 ಗಂಟೆಗೆ ಒಂದು ಬ್ಯಾಚು, 3 ಬ್ಯಾಚು, ಒಂದು ಆನ್ಲೈನು 2 ಆಫ್ಲೈನು, ಸರಿ 2 ಆಫ್ಲೈನು. ಸೊ 3 ಬ್ಯಾಚ್ಗಳು ಮಾಡ್ತಾಯಿದ್ರು. ಕೊನೆಗೆ ನಾನೇ ಸ್ವಲ್ಪ ಅವ್ರಿಗೆ ಇದು ಮಾಡಿದೆ, ನಿಮ್ಮ ಹೆಲ್ತ್ ಹೇಗಾಗಬೇಕು, ಈಗ ಮೊದಲಂಗಿಲ್ಲ ನೀವು, ಸೊ ಆಲ್ರೆಡಿ ಯು ಆರ್ ರಿಟೈರ್ಡ್, 9 ಗಂಟೆ ಬ್ಯಾಚನ್ನು ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಅಲ್ಲಿ ಬರೀ 10 ಜನಗಳಿಗೂ ಕೂಡ ಮಾಡ್ತಾಯಿದ್ರು. ಕೇಳಿದ್ರೆ ಅವರು ಶಾಲೆಗಳಿಗೆ ಹೋಗಿ ಮಕ್ಕಳುಗಳು ಬಿಟ್ಟು ಬರ್ತಾರೆ, ಅವ್ರಿಗೂ ಕೂಡ ಯೋಗದ ಇದು ಬೆನಿಫಿಟ್ ಬೇಕು ಅಂತ ಅವರು ಮಾಡ್ತಾಯಿದ್ರು. ಮತ್ತು ಅದನ್ನು ಸ್ಟಾಪ್ ಮಾಡಿಸ್ದೆ. ಮುಂದೆ ಸ್ವಲ್ಪ ಇದಿತ್ತು ಅವ್ರಿಗೆ, ಮಾಡಿ ಸರ್ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಅವರು ಭಾಳ ಆತ್ಮೀಯರಾಗಿದ್ದರು. ಅವರ ವಿಷಯವಾಗಿ ಒಂದು ಸ್ವಲ್ಪ ಮಾತಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ತಿಳಿಸ್ತಾ, ಮತ್ತು ನಮ್ಮ ನಂದಿನಿಯವರು ಕೂಡ ಮಾತಾಡಬೇಕಾಗಿದೆ. ನಾನು ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ. ಥ್ಯಾಂಕ್ ಯು ವೆರಿ ಮಚ್. ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ರಂಜನಿ ರಾಘವನ್ನವರಿಗೂ, ಖ್ಯಾತ ಚಲನಚಿತ್ರ ಮತ್ತು ಧಾರಾವಾಹಿ ನಟಿಯಾಗಿ ತಾವು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಪ್ರೇರಣೆ ನೀಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಗೌರವ ಅತಿಥಿಗಳಾಗಿ ಮತ್ತು ನಮ್ಮ ಸಹಪಾಠಿಗಳಾದಂಥ ಶ್ರೀ ನಾಗರಾಜ್ ಅವರು, ನಿವೃತ್ತ ಕರ್ನಾಟಕ ಆಡಳಿತ ಅಧಿಕಾರಿಗಳು ಇವರು, ಅವರಿಗೂ ಸಹ ನೀವು ನಮ್ಮ ಭಾಗವಹಿಸಿದ್ದಕ್ಕೆ ಮತ್ತು ನಮ್ಮೆಲ್ಲರಿಗೂ ಹುರಿದುಂಬಿಸಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು. All this time I've been holding on so tight, 'cause all that I do